ಕಂಫರ್ಟ್ ಝೋನ್ ಹೇಗೆ ಅಂದರೆ ಅದೊಂಥರ ಐಷಾರಾಮಿ ಕೋಣೆ ಥರ. ಅಲ್ಲಿರೋನು ಹೆಂಗಿರ್ತಾನೆ ಅಂದರೆ ಬಾವಿಯಲ್ಲಿರೋ ಕಪ್ಪೆ ಥರ. ಆ ಬಾವಿನೇ ಅವನಿಗೆ, ಆ ರೂಮೇ ಅವನಿಗೆ ಅದೊಂಥರ ಪ್ರಪಂಚ ಆಗಿಬಿಟ್ಟಿರುತ್ತೆ. ಹೊರಗಡೆ ಆ ಕೋಣೆ ಹೊರಗಡೆ, ಆ ರೂಮ್ ಹೊರಗಡೆ ಎಷ್ಟೇ ಒಳ್ಳೇದು ನಡೀಲಿ, ಎಷ್ಟೇ ಸಂತೋಷವಾಗಿ ಏನಾದರೂ ನಡೆದರೆ ನೋಡೋಕ್ಕಾಗಲ್ಲ ಅವನಿಗೆ. ಅದೇ ಒಂದು ಪ್ರಪಂಚ, ಅಲ್ಲೇ ಸಂತೋಷವಾಗಿದ್ದೀನಿ ಅಂತ ಅನ್ಕೋತಾನೆ. ಬಟ್ ನಿಜವಾಗ್ಲೂ ಅದೊಂಥರ ನೀರಲ್ಲಿ ಬಿರೋ ಕಬ್ಬಿಣದ ಪೀಸ್ ಥರ. ನೀರಲ್ಲೇನೋ ಆರಾಮಾಗಿರುತ್ತೆ ಕೆಬ್ಬಿಣ ಪೀಸು, ಆದರೆ ಹೋಗ್ತಾ ಹೋಗ್ತಾ ಅದು ತುಕ್ಕು ಹಿಡಿಯುತ್ತೆ. ಹಾಗೇನು ಆ ಕಂಫರ್ಟ್ ಝೋನಲ್ಲಿ ಇದ್ದರೆ ಆ ಮನುಷ್ಯಗೂ ವ್ಯಾಲ್ಯೂ ಇರೋದಿಲ್ಲ. ಅದಕ್ಕೊಂದು ಮನುಷ್ಯನಿಗೆ ತುಕ್ಕಿಡೋ ಥರ ಫೀಲಿಂಗು. ಸೊ ಹಾಗಾಗಿ ನೀವು ದಿನಾಲೂ ಏನಾದರೂ ಮಾಡಬೇಕಂದ್ರೆ ಆ ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಬರಬೇಕು. ಯಾಕಂದರೆ ಕಂಫರ್ಟ್ ಝೋನಲ್ಲಿ ಇದ್ದರೆ ನೀವು ನಗೋಕ್ಕೂ ಆಗೋಲ್ಲ, ಅಳೋಕ್ಕೂ ಆಗೋಲ್ಲ, ಗೆಲ್ಲೋದಕ್ಕೂ ಆಗೋದಿಲ್ಲ, ಸೋಲೋದಕ್ಕೂ ಆಗೋದಿಲ್ಲ. ಆರಾಮಾಗಿರ್ತೀರ ಅಷ್ಟೇ, ಬಟ್ ನೋ ಯೂಸ್. ಹಾಗೆ ನೀವು ಏನಾದರೂ ಮಾಡಬೇಕು ಅಂದರೆ ದಿನಕ್ಕೊಂದು ಕೆಲಸ ಆ ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಬಂದು ಒಂದು ಡಿಸಿಷನ್ನ ಮಾಡಲೇಬೇಕು, ಒಂದು ಎಫರ್ಟ್ನ ಹಾಕಲೇಬೇಕು. ಅದು ಪಾಸೋ ಫೇಲೋ, ಅದು ರಿಸಲ್ಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆ ರಿಸ್ಕ್ನ ತೊಗೊಳ್ಳೇಬೇಕು. ಯಾವಾಗ ನೀವು ರಿಸ್ಕ್ ತೊಗೋತೀರಾ, ನಿಮ್ಮ ಹೆಜ್ಜೆ ನಿಮ್ಮ ಗುರಿ ಕಡೆ, ನಿಮ್ಮ ಕನಸಿನ ಕಡೆ ಸಾಗ್ತಾಯಿದೆ ಅಂತ ಅರ್ಥ. ಸೊ ಹಾಗಾಗಿ ದಯವಿಟ್ಟು ಆ ಕಂಫರ್ಟ್ ಝೋನ್ನ ಬಿಟ್ಟು ಆಚೆ ಬರೋದನ್ನು ಟ್ರೈ ಮಾಡಿ. ಯಾಕೆಂದರೆ ಅದು ನಿಮ್ಮನ್ನು ಹಾಳು ಮಾಡ್ತಾ ಹೋಗುತ್ತೆ, ನಿಮ್ಮ ಕನಸು ನಿಮ್ಮ ಗುರಿನ ಕೊಲ್ತಾ ಹೋಗುತ್ತೆ. ಸೊ ದಯವಿಟ್ಟು ಆ ಕಂಫರ್ಟ್ ಝೋನಿಂದ ಆಚೆ ಬನ್ನಿ.